ಕ್ಯೂರಿಯಾಸಿಟಿ, ನೀವು ದೇವರು ದಿಂಡ್ರು ಅಂತ ನಂಬೋರು ನನ್ನ ಲೆಕ್ಕದಲ್ಲಿ. ಆ ಸಿನರ್ಜಿ ಎನರ್ಜಿ ಮ್ಯಾಚ್ ಆಗೋಕ್ಕೆ ಯಾವ ದೇವರು ನಂಬ್ತೀರಾ, ಯಾವ್ಯಾವ ದೇವಸ್ಥಾನಗಳು, ಐ ಮೀನ್ ವೇರ್ ಯು ಗೆಟ್ ದ್ಯಾಟ್? ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋ ಅಥವಾ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋ ಅವೆಲ್ಲ ನಾನು ಮಾಡಲ್ಲ. ಬಟ್ ಐ ಬಿಲೀವ್ ಇನ್ ಗಾಡ್. ಐ ಬಿಲೀವ್ ದಟ್ ದೇರ್ ಈಸ್ ಅ ಫೋರ್ಸ್ ದ್ಯಾಟ್ ನಮ್ಮನ್ನೆಲ್ಲ ಇಟ್ ಈಸ್ ಇಟ್ ಈಸ್ ಟೇಕಿಂಗ್ ಅಸ್ ವೇರ್ ಎವರ್ ವಿ ಹ್ಯಾವ್ ಟು ಗೋ ಅನ್ನೋದು ನನಗೆ ಗೊತ್ತದು. ಐ ಬಿಲೀವ್ ಇನ್ ದ್ಯಾಟ್. ನಾನು ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗು ಪ್ರಾರ್ಥನೆ ಮಾಡು ಆ ಥರದ್ದೆಲ್ಲ ಏನಿಲ್ಲ ನನಗೆ. I believe in God and I trust him that he will give all the good things to me ಅಂತ. And he has given me. ನನಗೆ ಏನು ಕಡಿಮೆ ಮಾಡಿದಾನೆ ಭಗವಂತ, ಎಲ್ಲ ಕೊಟ್ಟಿದ್ದಾನೆ. He has never troubled me because I never take trouble as trouble. ವಾಹ್. Okay. So I am enjoying my life. ಖುಷಿಯಾಗಿದ್ದೀನಿ and I owe it to him. He has ನಾನು ಕೆಲಸನೇ ಇರೋ ಅಂಥ ದಿನವೇ ನೋಡಿಲ್ಲ ನಾನು. ಏನಪ್ಪ ಇವತ್ತು ಏನೂ ಕೆಲಸ ಇಲ್ಲ, ಏನಪ್ಪ ನನ್ನ ಬದುಕು ಹೆಂಗಪ್ಪ ಅಂತ ಯೋಚನೆ ಮಾಡೋವಂಥ ದಿನ ನೋಡಲೇ ಇಲ್ಲ ನಾನು. ಅದನ್ನು ನಂಗೆ ಭಗವಂತ ಕೊಡಲೇ ಇಲ್ಲ. ಯಾಕಂದರೆ ಅವನು ನನಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ಇದಿಲ್ಲದ್ರೆ ಇದು ಮಾಡು ಅಂತ, ಹೆಂಗೆ ಮಾಡೋದು ನೋಡು ಅಂತ ಹೇಳ್ಕೊಟ್ಟ ನನಗೆ. ಸರ್, ಅದು ಕನ್ಸಿಸ್ಟೆನ್ಸಿ ಯಾವಾಗಲೂ ಆಗತ್ತಾ? ಯಾವತ್ತೂ ನಿಮಗೆ ಇವತ್ತು ಒಂದು ದಿವಸನೂ ಅದು ಏನೋ ಮಾಡೋಕ್ಕೆ ಹೋಗ್ತೀರಾ, ಅಯ್ಯೋ ಇವತ್ತು ಯಾಕೋ ಆಗ್ತಿಲ್ಲ, ಇಲ್ಲೇ ಇಲ್ಲ. ಹೌ ಡು ಕೀಪ್ ಯುವರ್ ಬ್ರೈನ್ ಆಲ್ವೇಸ್ ಗೋಯಿಂಗ್? ಬಿಕಾಸ್ ಅಂದರೆ ಬೇಸಿಕಲಿ ಐ ಆಮ್ ನಾಟ್ ಸ್ಟಕ್ ಇನ್ ಒನ್ ಪ್ಲೇಸ್. ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ದ ಪಾಯಿಂಟ್ ಆ್ಯಂಡ್ ಆಲ್ಸೋ ಸೊಲ್ಯೂಷನ್. ಪ್ರಾಬ್ಲಮ್ ಅಲ್ಲ. ನನಗೆ ಸ್ವಲ್ಪ ಹುಚ್ಚ ನಾನು. ಐ ಡೋಂಟ್ ಗೆಟ್ ಸ್ಟಕ್ ಇನ್ ಒನ್ ಪ್ಲೇಸ್. ಹಿಂಗೆ ಆಗ್ಬಿಡ್ತು ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದೇ ಇಲ್ಲ. ಇದಾಯ್ತಾ, ಓಕೆ ನೆಕ್ಸ್ಟು ಅಷ್ಟೇ ತಲೆಯಲ್ಲಿರುತ್ತೆ. ಸೊ ಹಾಗಾಗಿ ಐ ಆಮ್ ಆಲ್ವೇಸ್ ಲುಕಿಂಗ್ ಅಹೆಡ್, ಗೋಯಿಂಗ್ ಫಾರ್ವರ್ಡ್. ನನಗದು ಅನಿಸ್ಲೇ ಇಲ್ಲ ಅದರ. ಆ್ಯಂಡ್ ಗಾಡ್ ಹ್ಯಾಸ್ ಗಿವನ್ ಮಿ ದಟ್ ಗಿಫ್ಟ್. ಸೊ ಐ ಬಿಲೀವ್ ಇನ್ ಹಿಮ್ ಅಷ್ಟೇ.